ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕೆಲವ್ರಿಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತೇಳಿ. ಸೊ ಆ ಒಂದು ವಿಷಯದ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಗುವಿಗಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರೋ, ಸೊ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರೋ, ಸೊ ಅವ್ರಿಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಯಾವ ಒಂದು ತಪ್ಪುಗಳನ್ನು ಮಾಡಲೇಬಾರ್ದು ಅಂತೇಳಿ ನಿಮಗೆ ಇವತ್ತು ಆ ಒಂದು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಸೊ ಅದು ನನಗೆ ಗೊತ್ತಿರೋ ಹಾಗೆ ಆ ಒಂದಷ್ಟು ವಿಷಯ ನಿಮಗೆ ಇವತ್ತು ನಾನು ಶೇರ್ ಮಾಡ್ತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಕೆಲವರು ತುಂಬಾ ದೂರದ ಪ್ರಯಾಣ ಅನ್ನೋದನ್ನ ಮಾಡ್ತಾ ಹೋಗ್ತೀವಿ. ಸೊ ಅದೇನಾಗುತ್ತೆ, ನಾವು ಆ ಥರ ಲಾಂಗಾಗಿ ಪ್ರಯಾಣ ಅನ್ನೋದು ಮಾಡಿದಾಗ ಸೊ ಏನಾಗುತ್ತೆ, ನಮ್ಮ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಅನ್ನೋದು ಆಗುತ್ತೆ. ಸೊ ನಮ್ಮ ಆ ಒಂದು ಲಾಂಗ್ ಪ್ರಯಾಣದಿಂದ ಏನಾಗುತ್ತೆ, ನಮ್ಮ ಗರ್ಭಕೋಶದ ಮೇಲೆ ಎಫೆಕ್ಟ್ ಅನ್ನೋದು ಬೀಳುತ್ತೆ. ಸೊ ಆ ಒಂದು ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆದಾಗ ಸೊ ನಮ್ಮ ಆ ಒಂದು ಆ ಮಗುವಿನ ಬೆಳವಣಿಗೆಗೂ ಕೂಡ ಅದೇನಾಗುತ್ತೋ ಅದು ತೊಂದರೆ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ದೂರದ ಪ್ರಯಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಸೊ ಸ್ವಲ್ಪ ಅಂತಲ್ಲ, ಸ್ವಲ್ಪ ಒಂದು ತಿಂಗಳ ಮಟ್ಟಿಗೆ ಆ ಒಂದು ಪ್ರಯಾಣವನ್ನು ನಾವು ನಿಲ್ಲಿಸೋದು ಸೂಕ್ತ ಅಂತೇಳಿ ಹೇಳ್ತೇನೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕೆಲವರು ಆ ಒಂದು ರಸಭರಿತ ಸಿಹಿ ತಿಂಡಿಗಳನ್ನು ತಿನ್ನೋಕ್ಕೆ ಹೆಚ್ಚಿನ ಆಸೆ ಇರುತ್ತೆ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಆ ಒಂದು ತುಂಬ ಪಾಕ ಅಂದರೆ ಒಂದು ಜೆಲ್ ಜಾಸ್ತಿ ಆ ಒಂದು ಸಿಹಿ ಇರೋ ಒಂದು ಪದಾರ್ಥನೂ ಕೂಡ ನಾವೇನು ಮಾಡಬೇಕು, ಜಾಸ್ತಿ ಅವಾಯ್ಡ್ ಮಾಡಬೇಕು. ಸೊ ಒಂದು ಕೆಲವು ತಿಂಗಳುಗಳ ಮಟ್ಟಿಗೆ ಅದೇನಾಗುತ್ತೆ, ನಾವು ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ನಮಗೆ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಜಂಕ್ ಫುಡ್ಡು. ಕೆಲವ್ರಿಗೆ ಗೊತ್ತಿರುತ್ತೆ ಜಂಕ್ ಫುಡ್ಡು. ಸೊ ಬೇಕ್ರಿ ಐಟಮು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ನಾವೇನು ಮಾಡ್ತೀವಿ, ಹೊರಗಡೆ ತಿಂಡಿಗೆ ಜಾಸ್ತಿ ಆಸೆ ಪಡ್ತೀವಿ. ಸೊ ಯಾರಾದರೂ ಅಷ್ಟೇ, ಅದೇನಾಗುತ್ತೆ, ನಾವು ಮನೆಯಲ್ಲಿ ಮಾಡೋ ವಿಧಾನವೇ ಬೇರೆ ರೀತಿ ಇರುತ್ತೆ. ಸೊ ಹೊರಗಡೆ ಮಾಡಿಕೊಡೋ ವಿಧಾನವೇ ಬೇರೆ ಇರುತ್ತೆ. ಸೊ ಕೆಲವ್ರಿಗೆ ನಾವು ಮನೇಲಿ ಮಾಡ್ಕೊಂಡು ತಿನ್ನುವಂಥದ್ದು ಅಷ್ಟು ಟೇಸ್ಟು ಕೊಡಲ್ಲ ಬಾಯಿಗೆ. ಅದಕ್ಕೇನು ಮಾಡ್ತೀವಿ, ಹೊರಗಡೆ ತಿಂದರೆ ಟೇಸ್ಟ್ ಇರುತ್ತೆ ಅಂತೇಳಿ ನಾವು ಹೊರಗಡೆದಕ್ಕೆ ತುಂಬ ಆಸೆ ಪಡ್ಕೋತೀವಿ. ಅದು ಅತಿ ಹೆಚ್ಚು ಜಂಕ್ ಫುಡ್ಡು, ಬೇಕ್ರಿ ಐಟಮ್ಸ್ ಅನ್ನೋದನ್ನು ನಾವು ತಿಂತಾ ಹೋಗ್ತೀವಿ. ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಸೊ ಈ ಒಂದು ಬನ್ನಲ್ಲಿ ಅಂದರೆ ಬ್ರೆಡ್ ಯೂಸ್ ಮಾಡಿ ಮಾಡುವಂಥ ಫುಡ್ ಆಗಿರ್ಬೋದು, ಮತ್ತು ಮೈದಾ ಹಿಟ್ಟಿಂದ ತಯಾರು ಮಾಡುವಂಥ ಫುಡ್ ಆಗಿರ್ಬೋದು, ಮತ್ತು ಈ ಕಡಲೆ ಹಿಟ್ಟಿಂದ ತಯಾರಿಸುವಂಥ ಸಿಹಿ ತಿಂಡಿಗಳಾಗಿರ್ಬೋದು. ಸೊ ಇವುಗಳನ್ನು ನಾವು ಕಡಿಮೆ ಮಾಡಿದಷ್ಟು ಏನಾಗುತ್ತೆ, ನಮ್ಮ ಆರೋಗ್ಯನೇ ಚೆನ್ನಾಗಿರುತ್ತೆ. ಸೊ ಈ ಒಂದು ಟೈಮಲ್ಲಿ ಆ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಒಂದು ಟೈಮಲ್ಲಿ ಸೊ ಆ ಒಂದು ಫುಡ್ಡುಗಳನ್ನ ಸ್ವಲ್ಪ ದಿನಗಳ ಮಟ್ಟಿಗೆ, ಸ್ವಲ್ಪ ತಿಂಗಳುಗಳ ಮಟ್ಟಿಗೆ ಸೊ ಅದನ್ನು ನಾವು ಬಳಸದೇ ಇದ್ರೇ ಒಳ್ಳೆಯದು ಅಂಥೇಳಿ ಹೇಳ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕೆಲವರು ಅತಿ ಹೆಚ್ಚಾಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ತಾರೆ. ಈ ಒಂದು ಚಳಿ ಟೈಮಲ್ಲಿ ಇನ್ನೂ ತುಂಬ ಒಂದು ಜಾಸ್ತಿ ಬಿಸಿಯಾಗಿರೋವಂಥ ನೀರಲ್ಲಿ ಸ್ನಾನ ಅನ್ನೋದನ್ನು ಮಾಡ್ತಾರೆ. ಸೊ ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೂ ಒಳ್ಳೆಯದೇ. ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಇಟ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂತಂದರೆ ಕೆಲವರೊಂದು ಬಾಡಿ ಡಿಫ್ರೆಂಟ್ ಇರುತ್ತೆ. ಸೊ ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಅದು ಬಿಸಿ ನೀರು ಜಾಸ್ತಿ ಎಫೆಕ್ಟ್ ಅನ್ನೋದು ಆಗ್ತಾ ಹೋಗುತ್ತೆ ನಮ್ಮ ಒಂದು ದೇಹಕ್ಕೆ. ಸೊ ಅದೇನಾಗುತ್ತೆ, ಇನ್ನೊಂದು ಕಡೆಗೆ ಪ್ರಾಬ್ಲಮ್ ಆಗೋದು ಬೇಡ. ಸೊ ಅದಕ್ಕೇ ಯಾರೆಲ್ಲ ಬಿಸಿಯಾಗಿ ಸ್ನಾನ ಮಾಡೋಕ್ಕೆ ಇಷ್ಟಪಡ್ತೀರೋ ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಇಟ್ಕೊಂಡು ಸ್ನಾನ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಾವು ಒಂದು ಪ್ರಾಬ್ಲಮ್ ಬಂತು ಅಂತಂದ ತಕ್ಷಣ ಏನು ಮಾಡ್ತೀವಿ, ಸೊ ಡಾಕ್ಟ್ರ್ ಹತ್ರ ಹೋಗಲ್ಲ. ಅದಕ್ಕೆ ಮುಂಚೆ ಏನು ಮಾಡ್ತೀವಿ, ಸೊ ಆ ಒಂದು ನೋವು ಅನ್ನೋದನ್ನು ತಡೆಯೋಕ್ಕಾಗ್ದೇ ಆ ಒಂದು ಪರಿಸ್ಥಿತಿಲಿ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಅದನ್ನು ನಾವು ಅವಾಯ್ಡ್ ಮಾಡ್ಕೊಳಕ್ಕಾಗ್ದೆ ಏನು ಮಾಡ್ತೀವಿ, ತಕ್ಷಣ ನಾವು ಮೆಡಿಸನ್ ಅಂತ ತರಿಸ್ಕೊಂಡು ತಿಂದ್ಬಿಡ್ತೀವಿ. ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಅಂತಲ್ಲ, ಪೂರ್ತಿಯಾಗಿಯೇ ಈ ಒಂದು ಮೆಡಿಸನ್ ತಿನ್ನೋದನ್ನು ನಿಲ್ಲಿಸ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಆ ಒಂದು ಟೈಮಲ್ಲಿ ನಾವು ಡಾಕ್ಟ್ರ್ ಹತ್ರ ಕೇಳಿ
ಒಂದು ಪ್ರಾಬ್ಲಮ್ಮ ತೋರಿಸಿ ಅವರು ಕೊಡುವಂಥ ಮೆಡಿಸನ್ಗಿಂತ ಸೊ ನಾವು ಅದನ್ನು ಅವ್ರ ಹತ್ರ ಹೇಳ್ಕೊಳ್ದೆ ತೋರಿಸ್ಕೊಳ್ದೆ ಸೊ ಅದಕ್ಕೂ ಮುಂಚೆ ನಾವು ಮೆಡಿಸನ್ನ ತಗೋ ತಿಂತೀವಿ ಅಂತ ಹೇಳಿದ್ರೆ ಸೊ ಅದೇನಾಗುತ್ತೆ ನಾಳೆ ದಿನ ಅದು ಎಫೆಕ್ಟ್ ಆಗ್ಬೋದು. ಸೊ ಡಾಕ್ಟ್ರ್ ಹತ್ರ ಹೋಗಿ ನಾವು ಅವ್ರಿಗೆ ನಮ್ಮ ಒಂದು ನೋವಾಗಿರ್ಬೋದು, ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅವ್ರಿಗೆ ತಿಳಿಸ್ತೇನೆ ನಾವು ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ. ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಕೇಳಿ ಸೊ ಅವ್ರು ಯಾವ ಮೆಡಿಸನ್ ಹೇಳ್ತಾರೋ, ಆ ಒಂದು ತೊಂದರೆಗೆ ಯಾವ ಮೆಡಿಸನ್ ಹೇಳ್ತಾರೋ ಸೊ ಆ ಒಂದು ಮೆಡಿಸನ್ನ ತಗೊಳ್ಳೋದು ಬೆಸ್ಟು. ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ದೇ ಸೊ ನಾವು ಯಾವುದು ಮಾತ್ರೆಗಳನ್ನು ತಗೊಳ್ಳೋಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟು ತುಂಬ ಕಾಫಿ ಟೀ ಕುಡಿಯೋರು ಇರ್ತಾರೆ, ಸೊ ಇದ್ದಾರೆ. ಒಂದು ಊಟ ಬೇಡ ಅಂತಂದರೂ ಕೂಡ ಟೀ ಕಾಫಿ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋ ಅಂಥವರು ಇದ್ದಾರೆ. ಸೊ ಈ ಒಂದು ಟೈಮಲ್ಲಿ ಆ ಒಂದು ಕಾಫಿ ಟೀನ ನಿಲ್ಲಿಸೋದು ಬೆಟರು. ಸೊ ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಆ ಒಂದು ತಿಂಡಿ ಅಂದರೆ ನಾಷ್ಟ ಊಟ ತಿನ್ನೋದಕ್ಕೂ ಮುಂಚೆನೇ ನಾವೇನು ಮಾಡ್ತೀವಿ, ಕೆಲವೊಬ್ಬರು ಟೀನೇ ಕುಡಿದು ಟೀ ಕಾಫಿನೇ ಕುಡ್ದೇ ನಮ್ಮ ಹೊಟ್ಟೆನ ಅದನ್ನು ತುಂಬಿಸ್ಕೋತೀವಿ. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಒಂದು ಕಾಫಿ ಟೀನ ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಜಾಸ್ತಿ ಯಾರನ್ನೂ ಕುಡಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ದಿನಕ್ಕೆ ಒಂದು 3-4 ಸಲ ಕುಡಿಯೋರು ಟೀ ಕಾಫಿನ ಇದ್ದಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಟಾಪ್ ಮಾಡಿ ಅದನ್ನು ಸೇವನೆ ಮಾಡೋದು ಬೇಡ ಅಂಥೇಳಿ ಹೇಳ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹೆಚ್ಚಾಗಿ ನೀರು ಕುಡೀರಿ. ಸೊ ಇದು ಅಂತೇಳಿದ್ರೆ ನಾವು ಇಷ್ಟು ಫುಡ್ಡು ಇಷ್ಟು ಒಂದು ಅವಾಯ್ಡ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಆಹಾರ ರೀತಿ ಯಾವ ಥರ ಇರಬೇಕು, ನಮ್ಮ ದೇಹಕ್ಕೆ ಯಾವ ಥರ ನಮಗೆ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಸೊ ಹೆಚ್ಚಾಗಿ ನೀರು ಕುಡೀರಿ. ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಸೊ ನಮ್ಮ ಒಂದು ದೇಹಕ್ಕೆ ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ. ಸೊ ನಾವು ಹೆಚ್ಚಾಗಿ ನೀರು ಕುಡಿದು ಸೊ ಅದನ್ನು ಆಚೆ ಹಾಕ್ದಷ್ಟು ಏನಾಗುತ್ತೆ, ನಮ್ಮ ದೇಹದಲ್ಲಿರಕ್ಕಂಥ ವೇಸ್ಟ್ ಏನು ಟಾಕ್ಸಿಸ್ ಇರುತ್ತೆ ಸೊ ಅದೆಲ್ಲ ಆಚೆ ಅನ್ನೋದು ಬಂದು ಸೊ ನಾವು ಅಷ್ಟೂ ಹೆಲ್ತಿಯಾಗಿರ್ಬೋದು. ಸೊ ಹಾಗೆ ಅತಿ ಹೆಚ್ಚು ನೀರು ಕುಡಿಯೋದ್ರಿಂದ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾವು ಹೆಚ್ಚು ಹಣ್ಣುಗಳನ್ನು ತಿಂದಷ್ಟು ಕೂಡ ನಮಗೆ ಒಳ್ಳೆಯದೇನೆ. ಸೊ ಈ ವಿಟಮಿನ್ಸ್ ಜಾಸ್ತಿ ಇರೋಕ್ಕಂಥ ಹಣ್ಣುಗಳನ್ನು ಸೊ ಮತ್ತು ಒಂದು ಕಾಳುಗಳು ಅಂದರೆ ಈ ಮೊಳಕೆ ಕಟ್ಟಿರುವಂಥ ಕಾಳುಗಳಾಗಿರ್ಬೋದು, ಸೊ ಒಂದು ಈ ಬೇಳೆ ಇವು ಒಂದು ಏನು ಪೋಷಕಾಂಶ ಸಿಗುತ್ತೋ ಸೊ ಆ ಒಂದು ಕಾಳುಗಳನ್ನು ತಿನ್ನೋದ್ರಿಂದನೂ ಕೂಡ ನಮಗೇನಾಗುತ್ತೆ, ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಅಂದರೆ ಇವು ನಾವು ತಿನ್ನುವಂಥ ಆಹಾರದಲ್ಲಿ ಸೊ ಈ ಒಂದು ತರಕಾರಿಗಳನ್ನು ಮತ್ತು ಕಾಳುಗಳನ್ನ ಮಿಕ್ಸ್ ಮಾಡಿ ತಿಂದರೆ ಸೊ ಏನಾಗುತ್ತೆ, ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸಕಾಲಕ್ಕೆ ಸೊ ಈ ಒಂದು ಹಣ್ಣು ತರಕಾರಿ ಮತ್ತು ಕಾಳುಗಳನ್ನು ತಿನ್ನೋದು ತುಂಬ ಉತ್ತಮ ಅಂಥೇಳಿ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇಲ್ಲಿಗೆ ಈ ಒಂದು ಮಾಹಿತಿಯನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.